ದೇವಕಿ ನಂದನ ಯಾದವ ಕೃಷ್ಣನ ಸಪ್ಪ ಅಯ್ಯಪ್ಪ ಗೀತಾ ಒಂದು ಲೋಟ ನೀರು ತಗೊಂಡು ಬಾ ಇಲ್ಲಿ. ಹಾ ತಂದೆ ತಂದೆ. ಏನಪ್ಪ ಶಿವು, ಏನಾಯ್ತು ತೋಟದ ವಿಷಯ? ಏನಂತಾರ ಬೇ, ಅದೇ ರಾಗ ಅದೇ ಹಾಡು. ನಂದೇ ತೋಟ ಅಂತಾಳ ಭಾಗ್ಯಮ್ಮ. ಅಲ್ಲ ಅತ್ತೆ, ನಮ್ದೇ ತೋಟ ಅದು, ಆದ್ರೂ ಅವ್ರದೇ ಅನ್ನೋ ತರ ವಾದಿಸ್ತಾರ ಅವರು. ಆ ಭಾಗ್ಯಕ್ಕ ಭಾರಿ ಅದರ ಬಿಡು. ಏನು ಮಾಡ್ತಿ ಹೇಳು, ತಪ್ಪು ನಮ್ದೈತಿ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಇದಕ್ಕೆ ನೋಡು. ನನಗೆ ಬಿಡು 8 ಜನ ಮಕ್ಕಳು ಸತ್ವನ, ಅದಕ್ಕೆ ನಿಮ್ಮ ಮಾವ ಏನು ಮಾಡ್ತು ಅಂದರೆ ಮತ್ತು 5 ಎಕರೆ ಇತ್ತಲ್ಲ, 2 ಎಕರೆ ಅವ್ರಿಗೆ ಕೊಟ್ಟು ಅವ್ರು ಒಂದು ಸ್ವಲ್ಪ ಬಡತನದಾಗಿದ್ದರು. ಮತ್ತೇನು ಮಾಡ್ತಿ, ದುಡ್ಕೊಂಡು ತಿನ್ನಲಿ ಅಂತ ಕೊಟ್ವಿ ನೋಡು. ನಮಗೇನು ಅಷ್ಟು ಶ್ರೀಮಂತಿಕೆ ಇರಲಿಲ್ಲ. ಮತ್ತೀರ 5 ಎಕರೆದಾಗ ಅವ್ರು 2 ಎಕರೆ ಮಾಡ್ಕೊಂಡು ಉಣ್ಲಿ ಅಂತೇಳಿ ಸುಮ್ಮನಾದ್ವಿ. ಇನ್ನೇನು ಮತ್ತು ಶಿವು ಹುಟ್ಟಿದ ಮೇಲೆ ಇಸ್ಕೊಳ್ಳೋಣ ಅನ್ಕೊಂಡ್ವಿ, ಬೇಡ ಬಿಡು ಅಂದ್ಕೊಂಡು ಶಿವುಗೆ 17 ವರ್ಷ ಆದಮೇಲೆ ವಾಪಸ್ ಕೇಳಿದ್ವಿ ನೋಡವ. ಮತ್ತು ಕಂದಾಯ ಎಲ್ಲದನ್ನು ನಾವೇ ಕಟ್ಕೊಂಬಂದವಿ. ಆಮೇಲೆ ಹೊಲನೂ ನಮ್ಮ ಹೆಸರಿಗೆ ಐತಿ, ಅದು ಇನ್ನೂ ನೋಡಿಲ್ಲಲ್ಲ ನಾ ಶಿವು. ಅದು ನಮ್ಮ ಹೆಸರಿಗೆ ಐತಿ ಮತ್ತು ಕಂದಾಯ ನಾವೇ ಕಟ್ಟಕತ್ತೇವೆ. ಆದರೂ ನಮ್ಮ ಹೊಲನ ನಮಗೆ ಬಿಟ್ಕೊಡಕ್ಕೆ ಹೆಂಗೆ ಮಾಡ್ತಾರೆ ನೋಡಿ, ದುಡ್ಕೊಂಡು ತಿನ್ನಲಿ ಅಂತ ಕೊಟ್ರೆ ಹಿಂಗೆ ಮಾಡ್ತಾರೆ ಜನ. ಓ ಹೌದಾ ಅತ್ತೆ, ಮತ್ತು ಕಂದಾಯ ಎಲ್ಲ ನಾವೇ ಕಟ್ತಿದ್ದೀವಿ, ನಮ್ಮ ಹೆಸರಿಗೆ ತೋಟ ಐತಿ, ಇವ್ರು ಯಾಕೆ ಹಂಗೆ ಮಾಡ್ತಾರೆ? ಅದೇ ನಾವು ಕೋರ್ಟು ಕಚೇರಿಗೆ ಹೋಗಲ್ಲ ಅಂತ ಗೊತ್ತಲ್ಲ, ಬಿಡು ಸಂಪನ್ನರು ಅಂತ ಅಂದ್ಕೊಂಡು ಎದುರಿಸ್ಕೊಂಡು, ಮತ್ತು ಇವರು ಸುಮ್ಮನೆ ಇರು ಹೆಣ್ಮಕ್ಳು ಅದಾರೆ ಅಂತಂದು, ಮತ್ತು ಭಾಗ್ಯಕ್ಕನ ಗಂಡನೂ ಇಲ್ಲಲ್ಲ, ಮತ್ತು ದುಡ್ಕೊಂಡು ತಿನ್ನಲಿ ಅಂತ ಸುಮ್ಮನಿದ್ರೆ ಹಿಂಗೆ ಮಾಡ್ತಾರೆ ನೋಡು. ನಾವು ಯಾವಾಗಲೂ ಹಂಗೆ ಬಂದ್ವಲ್ಲ, ನಾವು ತುಳಿದು ಬದುಕಂಥ ಜನ ಅಲ್ಲ, ನಾವು ಬೆಳೆದು ಬೇರೆಯನ್ನು ಬೆಳೆಸ್ಬೇಕು ಅಂತ ಅನ್ನೋರು. ನಾವು ಇಲ್ಲಪ್ಪ, ಬೇರೆಯನ್ನ ಬೆಳೆಸ್ಬಾರ್ದು, ನಮ್ಮೊಬ್ಬರನ್ನೇ ಬೆಳೆಸಿ ಉಳಿಸಿ ಅನ್ನೋಂಥ ಜನ ಅಂತೂ ನಾವು ಅಲ್ಲೇ ಅಲ್ಲ. ಅದಕ್ಕೆ ದೇವರು ಈಗಲೂ ಕಾಪಾಡ್ಕೊಂತ ಬಂದಾನ. ನೋಡೋಣಕ್ಕೆ ಎಷ್ಟು ದಿನ ಹಿಂಗೆ ಜಗಳಾಡ್ಕೆ ಅಂತ ಬರ್ತಾಳೆ, ನಾನು ನೋಡ್ತಾನಂತ. ಅಲ್ಲ ಬೇ, ಹೆಂಗೆ ಮಾಡೋಣ ಇವ, ಕೋರ್ಟ್ಗೆ ಹಾಕೋಣ? ಹೆಂಗೂ ಕಂದಾಯ ಕಟ್ಟಿದ್ದು ರಿಸಿಪ್ಟ್ಗಳು ನಮ್ಮ ಹತ್ರನೇ ಅದಾವೆ, ಹೊಲನೂ ನಮ್ಮ ಹೆಸರಿಗೆ ಐತಿ. ಏನೋ ಹೋಗ್ಲಿ ಬಿಡು ಪಾಪ ಹೆಣ್ಮಕ್ಳು ಅಂತ ಇಷ್ಟು ವರ್ಷ ಬಿಟ್ಕೊಂಡು ಬಂದದ್ದಾತು, ಈಗ ನಮಗೂ ಮಕ್ಳಕ್ಕವೆ. ಆಮೇಲೆ ನಂದು ಕೆಲಸ ನೋಡಿದ್ರೆ ಪರ್ಮನೆಂಟ್ ಅಲ್ಲ, ಇವಾಗೂ ಅವಾಗೂ ಅನ್ನಂಗೆ ಇರ್ತೈತಿ. ಪರ್ಮನೆಂಟ್ ಆದ್ರೆ ಅದು ಒಂದು ಲೆಕ್ಕ. ಹಂಗಂತೇಳಿ ಇಷ್ಟು ವರ್ಷ ದುಡ್ಕೊಂಡು ತಿಂದಾರ. ಈಗ ನಮ್ಮ ತೋಟನ ಅವ್ರಿಗೆ ಹೆಂಗೆ ಕೊಡೋಕತಿ? ಈಗ ಕಷ್ಟದ ಪರಿಸ್ಥಿತಿ. ನಾವು ನೋಡಿದ್ರೆ ಬಾಡಿಗೆ ಮನೆಗೆ ಅದಾವಿ. ಹೆಂಗೆ ಮಾಡೋಣ ಬೇ, ಕೋರ್ಟಿಗೆ ಹಾಕ್ಯಾನ ಬೇಡ? ಬೇಡಪ್ಪ ಶಿವು, ಇಷ್ಟು ವರ್ಷನ ಸುಮ್ಮನದವಂತ ಇನ್ನು ಸ್ವಲ್ಪ ದಿನ ಕಾಯನ್ ಸುಮ್ಮನಿರು. ಅದೇನೋ ಹೇಳ್ತಾರಲ್ಲ, ಸೂಜೆಗೆ ಹೋಗೋದನ್ನ ಕೊಡ್ಲಾಕ್ ತಗೊಂಡ್ರು ಅಂತ, ಹಂಗೇನು ಮಾಡೋದು ಬೇಡ. ಅವರು ಹೆಣ್ಮಕ್ಳಕ್ಕಾರೆ ಆಕೇನು ಭಾಗ್ಯಕ್ಕೆ ಬಿಡು, ಆಕಿ ಜೋರದಾಳೆ. ಆಕೇನು ಕೋರ್ಟು ಕಚೇರಿ ಅಡ್ಡಾಡಿದ್ರು ಅಡ್ಡಾಡಿದ್ದೆ ಆಕಿ ಅಂತ ಆಕಿ. ಆದ್ರೆ ನಾವು ಸುಧಾರಿಸ್ಕೊಂಡು ಇನ್ನು ಸ್ವಲ್ಪ ದಿನ ನೋಡೋಣಂತೆ. ಆಮೇಲೆ ಬಗ್ಲಿಲ್ಲದ ಕಾಲಕ್ಕೆ ನಾವು ಕೋರ್ಟಿಗೆ ಹೋಗೋಣಂತೆ. ಹೆಂಗೂ ನಮ್ಮ ಹೆಸರಿಗೆ ಐತೆ, ಯಾಕೆ ಚಿಂತೆ ಮಾಡೋದು? ಎಲ್ಲವೂ ನಿಮ್ಮಪ್ಪ ಮಾಡ್ದವೆಲ್ಲಪ್ಪ ಕಾಗದ ಪತ್ರಗಳು ನನ್ನ ಹತ್ರನೇ ಅದಾವೆ. ಆಕೆ ಹತ್ರ ಏನಿಲ್ಲ, ಸುಮ್ಮನೆ ಹಂಗೆ ಮಾಡ್ತಾಳೆ. ಬಿಟ್ಟುಕೊಟ್ರೆ ಬಿಟ್ಟುಕೊಳ್ಳಾಕ ಪುಕ್ಸಟೆ ಸಿಗ್ತತಿ, ಮಾಡ್ಕೊಂಡ್ರ ಆತು. ಆಕಿಗೊಂದು ಗಂಡು ಮಗ ಐತಲ್ಲ, ಅವನ ಹೆಸರಿಗೆ ಮಾಡಿಕೊಟ್ರು ಚಲೋ ಆಕತ್ತೆ ಆಕಿಗೆ. ನಾವು ಯಾಕೆ ಬಿಡೋಣ? ಸುಮ್ಮನಿರು, ಇಷ್ಟು ವರ್ಷ ತಿಂದದ್ದಾತು. ಆಮೇಲೆ ನಮ್ದು ತಿಂದು ನಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡೋ ಜನಕ್ಕೆ ಯಾಕೆ ಕರುಣೆ ಕನಿಕರ ತೋಡೋದು? ಇನ್ನೊಂದು ಸ್ವಲ್ಪ ದಿನ ಸುಮ್ಮನಿರು, ಆಮೇಲೆ ನಂಗೆ ಮಾಡೋಣಂತೆ. ಅದೇ ಈಗಿದು ಒಂದಿಟ್ಟು ಹೆರಿಗೆ ಆಗಲಿ, ಆಮೇಲೆ ಬಗ್ಲಿಲ್ಲದ ಕಾಲಕ್ಕೆ ಇನ್ನೊಂದು ಸ್ವಲ್ಪ ದಿನ ಸುಮ್ಮನಿರ್ತೇನೆ. ಹಂಗೆ ಮಗು ಆದ ತಕ್ಷಣ ನಾನು ಏನು ಕೋರ್ಟು ಕಚೇರಿಗೆ ಹಾಕೋದೇನು ಮಾಡೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ನೋಡೋಣ, ಹಂಗೆ ಮಾಡೋಣ ತಗೊಳ್ಬಿ. ನೀನು ಹೇಳ್ದಂಗೆ ಈಗ ಏನು ಬೇಡ. ಇನ್ನು ಇಷ್ಟು ವರ್ಷನ ದುಡ್ಕೊಂಡು ತಿಂದಾರ ನಮ್ಮ ತೋಟದಾಗೆ, ಇನ್ನೊಂದು ಸ್ವಲ್ಪ ದಿನ ಯಾಕೆ ಕಾಯೋದು? ಕಾಯೋಣಂತಾಗ ಹೋಗ್ಲಿ. ಹಂಗೆ ಮಾಡೋಣ ತಗೊಳ್ಬಿ. ಸರಿ ತಗೊಳಪ್ಪ, ಹಂಗೆ ಮಾಡೋಣಂತ. ಮುಳ್ಳು ಮೇಲೆ ಬಟ್ಟೆ ಬಿದ್ದರೆ ನಿಧಾನಕ್ಕೆ ತಕ್ಕೋಬೇಕು, ಇಲ್ಲಾಂದ್ರೆ ಬಟ್ಟೆ ಹರಿತತಿ. ಹಂಗೆ ಇದು ಕೋರ್ಟು ಕಚೇರಿ ಅಡ್ಡಾಡೋದೇನು ಸುಲಭೇನಿಲ್ಲ. ನೋಡೋಣ, ಅಲ್ಲಿ ತನಕ ಹೋಗೋದೇನು ಬೇಡ ಅಂತ ಅನಿಸ್ತತಿ ನನಗೆ. ಅದು ಎಲ್ಲ ಆಕಿ ಮೇಲೆ ಬಿಟ್ಟದ್ದು. ಆಕಿ ಹೆಂಗೆ ನಡ್ಕೊಂತಾಳ, ಇಷ್ಟು ವರ್ಷ ಬಿಡು ಭಾಗ್ಯಮ್ಮಂದು ತೋಟದಾಗ ದುಡ್ಕೊಂಡ್ವಿ, ಈಗ ವಾಪಸ್ ಕೊಡೋಣ. ವಾಪಸ್ಸೇನು ಬಿಟ್ಟು ಕೊಡೋದಷ್ಟೇ, ಅದ್ರಾಗೇನು ಅವ್ರಿಗೇನು ಕಾಗದ ಪತ್ರಗಳಿಲ್ಲ, ಏನಿಲ್ಲ. ನೋಡಂತಾಗ ನಿಧಾನಕ್ಕೆ ಕೆಲಸ ಮುಗಿಸ್ಕೋಬೇಕು. ಹಂಗೆ ದುಡುಕಿ ನಿರ್ಧಾರ ಮಾಡೋಂಗಿಲ್ಲ. ಕೋರ್ಟು ಕಚೇರಿ ಏನು ಅಡ್ಡಾಡೋದು ಬೇಡ ಅಂತ ಅನ್ಕೊಂಡನಿ. ನೋಡೋಣ ಏನಾಕತ್ತ ಮುಂದೆ. ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ, ಬಿಟ್ಟಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಬೊಟ್ಟ ಹೇಳ ಉತ್ತಾರವ, ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನು ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ
ಮಾಡ್ತೀರಿ? ಅಯ್ಯಪ್ಪ ಎಂತ ಹೇಳ್ತಿದೆ, ನಾನು ಮೈಸಬ್ರಕ್ಕೆ ಬಿಟ್ಟು ಹಾಡು ಹೇಳ್ಕೊಂತ ಬದುಕು ಮಾಡಕತ್ತೇನೆ ಇಲ್ಲಿ. ಒಂದು ಸರಿಗೆ ಬಂದು ಹಂಗೆ ಮಾಡಿದ್ರ ಎದಕ್ಕೆ ಬರಂಗಿಲ್ಲೇನು? ನಿಂದ ಅಂದತ್ತ ಕತಿ. ಅಯ್ಯ ನಿನ್ನ ಹೆದರಿಕೆ ಯಾಕೆ? ನಾನು ನಿನ್ನ ಗಂಡದನಿ. ಹೌದು ಮಾರಯ್ಯ, ಹಂಗಲ್ಲ. ನೀವು ನೋಡಿದ್ರೆ ತೋಟಕ್ಕೆ ಹೋಗಿದ್ರಿ, ಮಕ್ಕಳು ನೋಡಿದ್ರೆ ಶಾಲೆಗೆ ಹೋಗಿದವು. ಈ ಇದಕ್ಕಿದ್ದಾಗ ಯಾರು ಬಂದ್ರಪ್ಪ ಅಂತ ನನಗೆ ಒಂದು ಸರಿಗಿನ ಭಯ ಆಗ್ಬಿಡ್ತು. ಬೇರೆ ಸಣ್ಣಗೆ ಮಳೆ ಬರ್ತಿತ್ತಲ್ಲ, ಈ ಮಳೆಗೆ ಯಾರು ಬಂದಿದ್ದಾರಪ್ಪ ಅಂತ ಒಂದು ಸರಿಗೆ ಹೆದರಿಕೆ ಆಯ್ತು. ಹೆಸರು ಕುಕ್ಕಿ ಅಂತ ಬರೋಕ್ಕಾಗಲ್ಲೇನು ನಿಮಗೆ? ಹ್ಞೂ, ಮತ್ತು ಈ ಮಳೆ ಬಂದದ್ದಕ್ಕೆ ಮನೆ ಕಡೆಗೆ ಬಂದದ್ದು. ಒಂದು ಸುತ್ತು ತೋಟನೆಲ್ಲ ಸುತ್ತಾಡ್ಕೊಂಡೆ, ಏನು ಕೆಲಸ ಇರಲಿಲ್ಲ. ಅದ್ರಾಗ ಬೇರೆ ಈ ಜಿಟಿ ಜಿಟಿ ಮಳೆ ಬರಕತ್ತು. ಚಳಿ ತಾಳೇನು ಈ ಚಳಿ ತಾಳ್ಲಾರ್ದ ಮನೆ ಕಡೆಗೆ ಬಂದೆ ನೋಡು, ಚಾ ನೆನಪಾಗಿ. ಚಾ ನೆನಪಾಗಿ ಬಂದ್ರೆ ನಮ್ಮ ಮನೆಗೆ ಅಲ್ಲ? ಚಾನು ನೆನಪಾತು, ಹೆಣ್ತಿನೂ ನೆನಪಾಗಿ ಬಂದದ್ದು. ಏನೋ ಹಾಡು ಭಾರಿ ಇತ್ತು. ಏನು ಸಮಾಚಾರ ವಿಮಲಾ ಅವ್ರದ್ದು? ಏನು ಸಮಾಚಾರ ಇಲ್ಲಪ್ಪ. ನಾನು ಮತ್ತು ಒಬ್ಬಾಕಿದ್ನಲ್ಲ, ದೇವ್ ಚೇರೆಲ್ಲ ಒರ್ಸನ ಅಂತೇಳಿ ಹಂಗೆ ಹಾಡು ಹೇಳ್ಕೊಂತ ಒರೆಸ್ತಿದ್ದೆ. ಅಲ್ಲೇ ವಿಮಲಾ, ಈಗ 2 ಗಂಡದವು. ನಮಗೆ ಒಂದು ಹೆಣ್ಣು ಪಾಪು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿನಗೆ ಅನ್ಸಲ್ಲ? ಏನು, ಇನ್ನೊಂದು ಮಗುನಾ? ಅಯ್ಯಯ್ಯಪ್ಪ, ಸಾಕಪ್ಪ ಸಾಕು. ನಿಮಗೂ ನಿನ್ನ 2 ಗಂಡು ಮಕ್ಕಳಿಗೂ ಪಡ್ಡು ಮಾಡಿ 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 ಸಾಕಾಗೋಗೈತಿ. ಈಗ ಇನ್ನೊಂದು ಹುಟ್ಟಿ ಅದಕ್ಕೂ ಪಡ್ಡು ತಿನ್ಸಾಕ? ಅಯ್ಯಪ್ಪ ಸಾಕಪ್ಪ. ಈ 2 ಮಕ್ಕಳು ಕಾಟನ ಸಾಕ, ತಡೆಯೋಕ್ಕಾಗ್ತಿಲ್ಲ. ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗೈತೆ ಅಂತ ಕಾಯ್ತಿದ್ದೆ ನೋಡು. ಅಯ್ಯಪ್ಪ ಸಾಕಪ್ಪ ಸಾಕು. ಥೂ, ನಿನಗಂತೂ ಏನಂದ್ರೂ ಅರ್ಥ ಆಗಂಗಿಲ್ಲ, ಏನು ಹೇಳಿದ್ರು ಅರ್ಥ ಆಗಂಗಿಲ್ಲ. ಟ್ಯೂಬ್ಲೈಟ್ ನೀನು, ಟ್ಯೂಬ್ಲೈಟು. ಸರಿ ತಗ, ಚಾ ಮಾಡ್ಕೊಂಬೋಗು. ಹ್ಞೂ ಮಾಡ್ಕೊಂಬರ್ತೀನಿ. ನನಗೆ ಅರ್ಥ ಆಗಲ್ಲ ಅಂತಾರೆ, ಟ್ಯೂಬ್ಲೈಟ್ ಅಂತಾರೆ. 2 ಮಕ್ಕಳು ತಾಯಿ ನಾನು, ಎಲ್ಲ ಅರ್ಥ ಕತಿ. ತಡ್ರಿ, ಕುಡೀರಿ ಚಾನ. ಹೊರಗೆ ಮಳೆ ಬರ್ತಿದ್ರ ಚಹಾ ಕುಡಿಯೋವರೆಗೂ ಸಮಾಧಾನ ಆಗಂಗಿಲ್ಲಪ್ಪ ನಮಗಂತೂ. ಏನಮ್ಮೆ ನಮ್ಮೆ ಯಾರಮ್ಮೆ ನೀ ನಮ್ಮೆ ಲಕ್ಷ್ಮಿ ಅಂದ್ಕೊಂತಿ ಅಮ್ಮೆ. ಏನೋ ಭಾರಿ ಖುಷಿ ಆಗದಿರಿ ಇವತ್ತು. ಮಳೆ ಬಂದರೆ ಏನೋ ಒಂಥರ ಖುಷಿನೇ ವಿಮಲಾ. ಚಲೋ ಆತಲ್ಲ, ನೀವು ಖುಷಿಯಾಗಿದ್ರೆ ನಮಗೆ ಅದ ಸಾಕು ರೀ. ಇದ ಖುಷಿಯಾಗೆ ಬರೀ ಲಕ್ಷ್ಮಿ ಹಂಗೆ ಕಾಣ್ತಾಳಮ್ಮ ಅಂತ ಹಾಡಿಡೋದಲ್ಲ. ಒಂದು ಕೊಳ್ಳಿಗೆ ಒಂದು ಸಣ್ಣದು ಚೈನ್ ಸರ ಮಾಡಿಸ್ಕೊಂತೇನೆ ರೀ. ಅದ ಮಂಗಲ ಚೈನ್ ಟೈಪು ಸಣ್ಣದು, ಅದನ್ನು ಮಾಡಿಸ್ಕೊಂತೇನೆ ರೀ. ಮತ್ತು ಮೊನ್ನೆ ಕೊಬ್ಬರಿದು ಮಾರಿದ್ವಲ್ಲ, ಅದ್ರ ದುಡ್ಡು ಬಂದತ್ತಲ್ಲ, ಅದು ಹೆಂಗೂ ಕರೆಕ್ಟ್ ಆಗತ್ತೆ. ಚೈನಿಗೂ ಅದಕ್ಕೂ ಮಾಡಿಸ್ಕೊಳ್ಳೇನು ರೀ? ಯಪ್ಪ ಬಂಗಾರನ? ಬಂಗಾರದ್ದು ಸುದ್ದಿ ಎತ್ತಬೇಡ ನೋಡು. ಈಗ ಹೇಳೇನಿ ವಿಮಲ, ನಾನು ಬಂಗಾರ ಮಾತ್ರ ಕೊಡ್ಸಂಗಿಲ್ಲ ಬಿಡು ಈಗ ನಾನು. ಅಲ್ಲೇ ನಿನಗೇನು ತೆಲಿಗಿಲಿ ಕೆಟ್ಟತ್ತ ಹೆಂಗೆ? ಬಂಗಾರದ ರೇಟ್ ಕೇಳಿಯ ನೀನು? ಆ ಕಿವಿಯಾರೆ ಬಂಗಾರದ ರೇಟು ಕೇಳಂಗಾಗಲ್ಲ, ಆಟಕೊಂಡು ರೇಟ್ ಐತದು. ಈಗ ಮಾತ್ರ ಬಂಗಾರ ಕೊಡ್ಸಂಗಿಲ್ಲ, ಸುಮ್ಮನಿರು. ಈಗ 6 ತಿಂಗಳು ಬಿಟ್ಟು ಏನಾರ ಬಂಗಾರದ ರೇಟ್ ಕಡಿಮೆ ಆದ್ರೆ ಆವಾಗ ನೋಡೋಣ ಅಂತ. ಈಗ ಆಗಲ್ಲ ಬಿಡು ಬಂಗಾರ ಕೊಡ್ಸೋದು. ಇನ್ನೊಂದು 6 ತಿಂಗಳು ಬಿಟ್ಟು ನೀವು ಆವಾಗ ಕೊಡಿಸ್ದಂಗೆ ಆತು ಬಿಡು. ಕಡಿಮೆ ಆದ್ರೂ ನೀವೇನು ಕೊಡ್ಸಂಗಿಲ್ಲ. ಆಟೋದಿಗೆ ಏನಾರ ಒಂದು ಬಂದಿರ್ತೈತಿ. ನಾನು ಅದಕ್ಕೆ ಖರ್ಚು ಮಾಡಿದೆ, ಇದಕ್ಕೆ ಖರ್ಚು ಮಾಡಿದೆ, ನಾನು ಇಲ್ಲ ಆ ಕೆಲ್ಸಕ್ಕೆ ಬೇಕಿತ್ತು ದುಡ್ಡು, ಈ ಕೆಲ್ಸಕ್ಕೆ ಬೇಕಿತ್ತು ದುಡ್ಡು ಅಂದ್ರೆ ಅಂದು ಆವಾಗ ಕೊಡ್ಸಂಗಿಲ್ಲ. ತಗೊಳಪ್ಪ, ನನಗೆ ಗೊತ್ತೈತೆ ನೀನು. ಮೊನ್ನೆ ಶ್ವೇತನು ತಗೊಂಡಳ. ಆಕಿದು ದೊಡ್ಡದು ತಾಳಿ ಚೈನ್ ಇತ್ತು, ಅದನ್ನೇನು ದಿನ ಹಾಕ್ಯನದೊಂದು ಸಣ್ಣದು ತಾಳಿ ಚೈನ್ ಮಾಡಿಸ್ಕೊಂಡಳ. ಭಾರಿ ಚೆನ್ನಾಗೈತಿ, ನನಗೂ ಇಷ್ಟ ಆಗೈತಿ, ನಾನು ಮಾಡಿಸ್ಕೋಬೇಕು ಅಂತದನಿ. ನೀವು ನೋಡಿದ್ರೆ ಹಂಗೆ ಕೊಡ್ಸಲ್ಲ ಅಂತೀರಿ. ಶ್ವೇತಂದ ಕತಿ ಬೇರೆ, ಅವ ನಮ್ದ ಕತಿ ಬೇರೆ. ಅವರು ಇನ್ನು ಮದುವೆಯಾಗಿ 1 ವರ್ಷ ಆಗೈತಿ. ಅವ್ನು ನೋಡಿದ್ರೆ ಅಕ್ಷಯ BMS ಡಾಕ್ಟ್ರ್ ಓದ್ಕೊಂಡು ಇಲ್ಲೇ ಕ್ಲಿನಿಕ್ಕು ಇಟ್ಕೊಂಡಾನೆ, ಅದ್ರದ್ದು ಬರ್ತೈತಿ. ಅವನು ಒಬ್ಬನೇ ಮಗ, ಆ ಶ್ವೇತಾನು ಒಬ್ಬಾಕಿ ಮಗಳು. ಅವ್ರ ಅಪ್ಪ ಅಮ್ಮನಿಂದನೂ ಶ್ವೇತಾವಿಗೆ ಇನ್ಕಮ್ ಐತೆ. ಅತ್ತಿ ಮಾವ ಅದೇನು ಅಣ್ಣನ ಮಗಳನ್ನ ಮಾಡ್ಕೊಂಡ್ರ, ಅಣ್ಣನ ತಂಗಿನ ಅವರು ಮಾವ ಒಟ್ಟವ ಅಕ್ಷಯ್ ಮಾವನ ಮಾಡ್ಕೊಂಬಿಟ್ಲು ಶ್ವೇತಾ. ಈ ಕಡೆಗೂ ಒಬ್ಬಾಕಿ ಸೊಸೆನೂ ಹೌದು, ಒಬ್ಬಾಕಿ ಮಗಳು ಹೌದು. ಅವ್ರದ ಬೇರೆ ಕತಿ, ನಮ್ದ ಬೇರೆ ಕತಿ. ತೆಗಿ ಅವೆಲ್ಲ ಇಲ್ಲಿ ನಮ್ಮ ಮನೆಗೆ ನಡೆಯಂಗಿಲ್ಲ ಬಿಡು. ನಾನು ನೋಡಿದ್ರ ಹೊರಗೆಲ್ಲ ಈ ಒನ್ ಆ್ಯಂಡ್ ಓನ್ಲಿ ವಿಮಲನ್ ಮಾತೇ ಕೇಳೋದು ಮನೆಗೆಲ್ಲ ಅಂತ ಹೇಳ್ಕೊಂತ ಅಡ್ಡಾಡ್ತದೇನಿ. ಇವ್ರು ನೋಡಿದ್ರ ಇವ್ರದ ನಡೆಸ್ತಾರೆ ಎಲ್ಲ ವಿಷಯದಾಗು. ಆಮೇಲೆ ಆಕಿ ಶ್ವೇತನು ಪಾರ್ಲರಿಗೆ ಹೋಗ್ಕಳ. 5,000 ರೂಪಾಯಿ ಗಂಟ್ಲೆ 3,000 ರೂಪಾಯಿ ಗಂಟ್ಲೆ ಖರ್ಚು ಮಾಡ್ತಾಳ. ನಾವೇನು ಅದನ್ನು ಮಾಡ್ತೇವೇನು? ಏನೋ ಒಂದಿಟ್ಟು ಯಾವಾಗ ಒಂಚೂರು ಬಂಗಾರ ಕೇಳ್ತಾವಪ್ಪ, ಏನೋ ಆಸೆ ಕೇಳ್ತೇವೆ, ನೀವು
ಕೊಡಿಸ್ಬೇಕು. ಮೊನ್ನೆ ಅಕ್ಷಯ್ ಸಿಕ್ಕುದ್ದ ಶ್ವೇತನ್ ಗಂಡ ಅದನ್ನೇ ಹೇಳ್ತಿದ್ದ. ಈಗ ಭಾರಿ ಖರ್ಚು ಮಾಡ್ತಾಳ ಚಂದ್ರಣ್ಣ ನನ್ನ ಹೆಂಡ್ತಿ ಶ್ವೇತಾ. ಮತ್ತು ಏನು ಮಾಡೋದು, ಈಗ ಒಂದು ಸ್ವಲ್ಪ ದಿನ ಸುಧಾರಿಸ್ಕೊಂಡೀನಿ, ಆಮೇಲೆ ಬರ್ತಾ 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 ಖರ್ಚು ಕಡಿಮೆ ಮಾಡಿಸ್ಬೇಕು ಅಂತ ಅಂತದ್ದ. ನೀವು ಒಬ್ಬರೇ ಹೆಣ್ಮಕ್ಳು ಅಷ್ಟೇ ಅಲ್ಲ ಮೀಟಿಂಗ್ ಮಾಡೋದು, ಗಂಡ್ಮಕ್ಳು ಮಾಡಿರ್ತೀವಿ. ನಾವು ಖರ್ಚು ಕಡಿಮೆ ಮಾಡೋದನ್ನ ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅನ್ನೋದನ್ನು ಮಾತಾಡ್ತೀವಿ. ನೀವು ಸುಮ್ಮನೆ ಅದು ತಗೋಬೇಕು ಇದು ತಗೋಬೇಕು, ಅದು ಚಂದ ಐತಿ ಇದು ಚಂದ ಐತಿ ಅಂತ ಮಾತಾಡ್ತಿರ್ತೀರ ಅಷ್ಟೇ. ನೀವು ಎಲ್ಲ ಹೇಳ್ಕೊಂಡು ಅಡ್ಡಾಡ್ತೀರಿ, ನಾವು ಸುಮ್ಮನೆ ಮಾತಾಡಿ ಅಲ್ಲಿಗೆ ಸುಮ್ಮನೆ ಹಾಕವಿ. ಏನಾದರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಲ್ಲ. ಹಂಗಲ್ಲಿ ಅರ್ಥ ಮಾಡ್ಕ್ಯ. ಇಬ್ಬರು ಮಕ್ಕಳು ನಮ್ಮವು ಎಲ್ಲ ಖರ್ಚಿರ್ತಾವೆ, ಅವ್ರ ಫೀಸ್ ಕಟ್ಟಬೇಕು, ಅವ್ರ ಮುಂದಿನ ಭವಿಷ್ಯಕ್ಕೆಲ್ಲ ದುಡ್ಡು ಒಂದಿಟ್ಟು ಕೂಡಿಡ್ಬೇಕು, ಎಲ್ಲ ಇದ್ರಾಗ ಸರಿ ದೂಗ್ಸ್ಕೊಂಡು ಹೋಗ್ಬೇಕು. ಗಂಡ್ಮಕ್ಳದು ಭಾರಿ ಕಷ್ಟ ಐತಿ, ಒಂಚೂರು ಅರ್ಥ ಮಾಡ್ಕೋಬೇಕಪ್ಪ ನೀವು ಹೆಣ್ಮಕ್ಳು ಸ್ವಲ್ಪ. ಸರಿ ತಗೊಳ್ರಿ, ಮತ್ತಿನ್ನೇನು. ಮತ್ತೆ ರೇಟು ಕಡಿಮೆ ಆದರೆ 6 ತಿಂಗಳು ಬಿಟ್ಟು ಕೊಡಿಸ್ಬೇಕು ನೋಡ್ರಿ. ಬಂಗಾರ ರೇಟು ಕಡಿಮೆ ಆದರೆ ಆಗಲಿ ತಗ, ನೋಡೋಣಂತೆ, ಆದಮೇಲೆ ಮುಂದಿನ ಮಾತದು. ಆತು. ಈಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಬೇಕು ಹೇಳ್ರಿ. ಏನು ಮಾಡ್ತೀಯ, ಇಬ್ಬರಿಗೆ ಬೆಳಗ್ಗೆನೂ ಮುದ್ದೆ ಉಂಡವಿ, ಸಾರಿದ್ರೆ ಒಂದು ತೊಟಗು ಬಿಸಿ ಅನ್ನ ಮಾಡಿ ಹಪ್ಪಳ, ಆಮೇಲೆ ಮೆಣಸಿನ್ಕಾಯಿ ಕರಿ, ಚಳಿಗೆ ಖಾರ ತಿನ್ನಂಗೆ ಆಗ್ಬಿಡ್ತತಿ. ಸರಿ ತಗೊಳ್ರಿ, ಹಂಗೆ ಮಾಡ್ತೇನೆ. ಒಂದಿಟ್ಟು ಸಾರು ಐತೆ, ಈ ಒಂದಿಟ್ಟು ಬಿಸಿ ಅನ್ನ ಮಾಡ್ಕೊಂಡು ಇಬ್ಬರು ಊಟ ಮಾಡೋಣಂತೆ. ಅಂದಂಗೆ ವಿಮಲಾ, ಏನು ಹೇಳ್ರಿ. ಅದನ್ನೇ ಆಗಲೇ ಹೇಳಿದ್ನಲ್ಲ ಇನ್ನೊಂದು ಮಗು ಬಗ್ಗೆ. ಏನಂತಿ? ಇನ್ನೊಂದು ಮಗುನ ಬೇಡಪ್ಪ ಬೇಡ, ಈಗ ಭಾಳ ಖರ್ಚೈತಿ, ನನಗೆ ಬಂಗಾರ ಕೊಡಿಸ್ಲಿದ್ದಷ್ಟು ಬೇಡಪ್ಪ, ಸಾಕು, ಭಾರಿ ಖರ್ಚೈತಿ, ಅದ್ರಾಗ ಸರಿ ದೂಸ್ಕೊಂಡು ಹೋಗ್ರಾ. ಸರಿ ತಗೊಳ್ರಿ. ಏನು ನಮ್ಮ ಬಾಣ ನಮಗೆ ತಿರುಗ್ತಲ್ಲಪ್ಪ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿ ಹೋಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.